ನಮಸ್ಕಾರ, ನಾನು ಸಂಪತ್. ಸೊ ಕಸ ವಿಂಗಡಣೆ ಮಾಡೋದ್ರಲ್ಲಿ ಬಹುಮುಖ್ಯ ಉದ್ದೇಶ ಕಸವನ್ನು ನಿಯಂತ್ರಿಸೋದು. ಮನೆಗಳಲ್ಲಿ ಕಸವನ್ನು ಆದಮೇಲೆ ಹಸಿ ಕಸ ಮತ್ತು ಒಣ ಕಸ ಆದಮೇಲೆ ಇಲ್ಲಿ ಒಂದು ಮಾಡೆಲ್ ಇದೆ ನೋಡಿ. ಇದು ಏನು ಹೇಳ್ತದೆ ಅಂತ ಹೇಳಿದ್ರೆ, ಮನೆಯಲ್ಲೇ ಗೊಬ್ಬರ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ತುಂಬ ಬೇರೆ ಬೇರೆ ವಿಧಾನಗಳಿದೆ. ಹಳ್ಳಿಗಳಲ್ಲಿ ತಿಪ್ಪೆ ಗೊಬ್ಬರವಾಗಿ ಎಲ್ಲನ ತಿಪ್ಪೆಗೆ ಹಾಕಿ ಗೊಬ್ಬರ ಮಾಡ್ತಿದ್ರು. ಆದರೆ ಪಟ್ಟಣ ಪ್ರದೇಶಗಳಲ್ಲಿ, ಈಗ ಮಾಡರ್ನ್ ಹಳ್ಳಿಗಳಲ್ಲಿ, ಮಾಡರ್ನ್ ಊರುಗಳಲ್ಲಿ ಗೊಬ್ಬರ ಮಾಡ್ಕೊಳ್ಳೋದೇ ಕಷ್ಟ ಆಗಿದೆ. ಅಂದರೆ ಮನೆಯಲ್ಲಿ ಉತ್ಪತ್ತಿಯಾಗುವ ಹಸಿ ಕಸ ಇದೆಯಲ್ಲ, ಅಡುಗೆ ಮನೆಯಲ್ಲಿ ಉತ್ಪತ್ತಿಯಾಗುವ ಕಸ, ಅದನ್ನು ಮನೆಯಲ್ಲೇ ಗೊಬ್ಬರ ಮಾಡಿಕೊಂಡ್ರೆ ಹೇಗೆ ನಾವು ಅದನ್ನು ಬಳಸ್ಬೋದು ಅನ್ನೋದನ್ನ ಮಾತಾಡ್ತಾ ಇರುವಾಗ ಈ ರೀತಿಯ ವಿವಿಧ ಬಗೆಯ ಕಾಂಪೋಸ್ಟ್ ಮೆಥಡ್ಗಳಿದೆ. ಸೊ ಇಲ್ಲಿ ಜುಗಾಡ್ ಕಾಂಪೋಸ್ಟ್ ಅಂತಲೂ ಕರೀತಾರೆ, ಚುಕ್ಕಿ ಅಂತಲೂ ಕರೀತಾರೆ. ಒಂದು ಬಕೆಟ್ ಇದ್ದರೆ ಅಥವಾ ಒಂದು ಪೇಂಟ್ ಡಬ್ಬ ಇದ್ದರೆ ಅದರಲ್ಲಿ ನಿಮ್ಮ ಮನೆ ಲೆವೆಲ್ಗೆ ಕಾಂಪೋಸ್ಟನ್ನು ಹೇಗೆ ಮಾಡ್ಬೋದು ಅನ್ನೋದು ಕೂಡ ಇಲ್ಲಿ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಾದರೆ ಸ್ವಚ್ಛಾಗ್ರಹ ಕಲಿಕಾ ಕೇಂದ್ರ ಅಂತ ಸೆಂಟರ್ ಇದೆ, ಅಲ್ಲಿ ನಿಮಗೆ ವಿವಿಧ ಬಗೆಯ ಕಾಂಪೋಸ್ಟ್ಗಳನ್ನ ಹೇಗೆ ಮಾಡ್ಬೋದು ಅನ್ನೋದು ಎಲ್ಲಿ ಸರ್ ಇರೋದು ಮಾಡಿದ್ದಾರೆ. ಸೊ ನೀವು ಇಲ್ಲಿ ನೋಡಿದ್ರೆ ಇಲ್ಲೊಂದು ಡೆಮೋ ಮಾಡಿದ್ದಾರೆ, ಕಮ್ಯುನಿಟಿ ಕಾಂಪೋಸ್ಟ್ ಅಂತ. ಬಡಾವಣೆಗಳಲ್ಲಿ, ಅಪಾರ್ಟ್ಮೆಂಟ್ಗಳಲ್ಲಿ, ಬೀದಿಗಳಲ್ಲಿ ನಾವು ಈ ಥರದ ಕಾಂಪೋಸ್ಟ್ಗಳನ್ನು ಅಳವಡಿಸಿದ್ರೆ ಸಾಮೂಹಿಕವಾಗಿ ಸಮುದಾಯದ ಕಸಗಳನ್ನೆಲ್ಲ, ಅದರಲ್ಲೂ ಹಸಿ ಕಸವನ್ನು ಗೊಬ್ಬರ ಹೇಗೆ ಮಾಡ್ಬೋದು ಅನ್ನೋ ಬೇರೆ ಬೇರೆ ಕಂಪನಿಯ ಮಾಡೆಲ್ಗಳು ಕೂಡ ಇಲ್ಲಿ ಇಟ್ಟಿದ್ದಾರೆ. ಸೊ ಇದನ್ನು ಕೂಡ ಒಂದು ಒಳ್ಳೆಯ ಮೆಥಡ್. ಸೊ ಇವೆಲ್ಲವೂ ಉದ್ದೇಶ ಅಲ್ಟಿಮೇಟ್ಲಿ ನಾವು ಕಸವನ್ನು ವಿಂಗಡಿಸಿ ಆದಮೇಲೆ ಹಸಿ ಕಸವನ್ನು ಅದನ್ನು ಗೊಬ್ಬರವಾಗಿಸೋದು ಎಷ್ಟು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ. ಗಾರ್ಡನ್ ಕಾಂಪೋಸ್ಟು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಗಾರ್ಡನ್ ಸುತ್ತದಲ್ಲಿ ಬರುವಂತಹ ಒಣ ಎಲೆಗಳು ಅದನ್ನ ಸುಡೋದನ್ನು ತಪ್ಪಿಸಿ ಅದನ್ನು ಗೊಬ್ಬರ ಮಾಡೋದು ಎಷ್ಟು ಇಂಪಾರ್ಟೆಂಟು. ದೇವಸ್ಥಾನದಲ್ಲಿ ಬರುವಂತಹ ಹೂಗಳನ್ನು ಕೂಡ ಇದರಲ್ಲಿ ಹಾಕಿ ಡಿವೈನ್ ಕಾಂಪೋಸ್ಟ್ ಅಂತ ಹೇಳಿ ಹೂವಿನಿಂದಲೇ ಸಪರೇಟ್ ಆದಂತಹ ಗೊಬ್ಬರವನ್ನು ಹೇಗೆ ಮಾಡ್ಬೋದು ಅನ್ನೋ ಮಾಡೆಲ್ಗಳೆಲ್ಲ ಇಲ್ಲಿ ನಾವು ನೋಡ್ಬೋದಾಗಿದೆ. ಸೂಪರ್ ಸರ್, ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ, ಧನ್ಯವಾದ. ಥ್ಯಾಂಕ್ ಯು.